ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ನಾವು ಬೆಂಗಳೂರಿಂದ ಘಾಟಿ ಸುಬ್ರಹ್ಮಣ್ಯ ಫ್ಯಾಮಿಲಿ ಟ್ರಿಪ್ಪು. ನಮ್ಮ ಯಜಮಾನರು, ನಾದಿನಿ, ಅವ್ರ ಹಸ್ಬೆಂಡು ಮತ್ತು ಮಕ್ಕಳು, ಕಸಿನ್ಸ್ ಎಲ್ಲ ಸೇರಿದ್ದೀವಿ. ಆಗಲೇ ವೆಹಿಕಲ್ ಬಂದಿದೆ, ಎಲ್ಲ ಕುತ್ಕೊತಿದ್ದಾರೆ. ಬನ್ನಿ ಇವಾಗ ಹೊರಡೋಣ. ತುಂಬ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ನೋಡಿ, ಅಜಯ್, ಕಾರ್ತಿಕ್, ವೆಂಕಟೇಶ್ ಮಾಮ ಎಲ್ಲರೂ ಇದ್ದೀವಿ. ಮುಂದ್ಗಡೆ ಕೂತ್ಕೊಂತೀರೇನ್ರಿ? ಫಸ್ಟ್ ರೋ ಕೂತ್ಕೊಂತೀರಾ? ಬನ್ನಿ ಬನ್ನಿ, ಇಬ್ರು ಬನ್ನಿ. ಕಾಫಿ ಆಯ್ತಾ ಅಜಯ್? ಮನೇಲಿ ಆಯ್ತು. ಎಷ್ಟು ಗಂಟೆಗೆ ಎದ್ರಿ ಬೆಳಗ್ಗೆ? ಬೆಳಗ್ಗೆ 3:45 ಗಂಟೆ. ಅದೇ ರೈಲ್ವೆ ಬಸ್ ಬಸ್ ಸ್ಟಾಪ್. ಇಲ್ಲೇ ಬೆಂಗಳೂರು ಡೈರಿ, ಮದರ್ ಡೈರಿ ಎಲ್ಲ ಇಲ್ಲೇ ಬರೋದು. ಆಮೇಲೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಕೋರ್ಸ್ ಇದೆಯಲ್ಲ, ಇಲ್ಲೇ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇವಾಗ ಟ್ರೈನ್ ಬರ್ತಾ ಇದೆ, ವೇಟ್ ಮಾಡ್ತಾ ಇದ್ದೀವಿ. ನೋಡೋಣ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸನ್ರೈಸ್ ಕೂಡ ಇಲ್ಲಿ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಟ್ರೈನ್ ಸ್ವಲ್ಪ ದೂರ ಹೋದ್ಮೇಲೆ ನೋಡಿ ಇಲ್ಲಿ ಗೇಟ್ಸ್ ಹೇಗೆ ಓಪನ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಯಜಮಾನ್ರು ಮುಂದೆ ಕೂತಿದ್ದಾರೆ ಡ್ರೈವರ್ಗೆ ಗೈಡ್ ಮಾಡೋದಕ್ಕೆ. ನಾವಾಗಲೇ ಘಾಟಿ ತಲುಪಿದ್ವಿ. ನೋಡಿ, ದೇವಸ್ಥಾನದ ಗೋಪುರ ಇಲ್ಲಿಂದ ಕಾಣಿಸ್ತಾ ಇದೆ. ಅಷ್ಟು ರಶ್ ಇರೋ ಹಾಗೆ ಕಾಣೆ. ಬೆಳಗಿನ ಜಾವನೇ ಹೊರಟ್ಬಿಟ್ಟು ನಾವು ಬಂದಿರೋದ್ರಿಂದ ಮೋಸ್ಟ್ಲಿ ಇರಬೇಕು. ನಾರ್ಮಲಿ ಮಂಗಳವಾರ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ, ಯಾವತ್ತು ಜಾಸ್ತಿ ಕ್ರೌಡ್ ಇರ್ಬೋದು ಅಂತ. ಆಗಲೇ ಘಾಟಿ ಸುಬ್ರಹ್ಮಣ್ಯ ತಲುಪಿದ್ದೀವಿ. ನೋಡಿ, ದೇವಸ್ಥಾನ. ಎಲ್ಲರೂ ಗಾಡಿಯಿಂದ ಇಳಿತಾ ಇದ್ದೀವಿ. ಇವಾಗ ಸ್ಲಿಪ್ಪರ್ಸ್ ಎಲ್ಲ ಒಳಗಡೆನೇ ಬಿಟ್ಬಿಟ್ಟಿದ್ದೀವಿ. ವೆಹಿಕಲ್ ಅಂತೂ ತುಂಬ ತುಂಬ ಕಂಫರ್ಟಬಲ್ ಆಗಿದೆ ನಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ನಾಗರಿಗಳೆಲ್ಲ ಇಲ್ಲಿ ಮಾರ್ತಾ ಇದ್ದಾರೆ. ನಮ್ಮ ಸಂಜಿತ್, ನಮ್ಮ ಅತ್ತೆ ಅಂದರೆ ಸಂಜಿತಿನ ಅಜ್ಜಿ ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ತಾ ಇದ್ದಾನೆ. ಈ ಘಾಟಿನಲ್ಲಿ ನಾಗರ ಪ್ರತಿಷ್ಠೆ ಮಾಡಿದರೆ ಈ ಜಾಗದಲ್ಲಿ ಮಾಡಿರ್ತಾರೆ. ನೋಡಿ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಇಲ್ಲಿ ನಮ್ಮ ಅತ್ತೆ, ನಾದಿನಿ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ನಿಧಾನಕ್ಕೆ ಇಳಿಸ್ಕೊತಿದ್ದಾನೆ ನಮ್ಮ ಸಂಜಿತ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಲೈಲ್ಯಾಕ್ ಫ್ಲವರ್ಸ್ ಇಲ್ಲೆಲ್ಲ ಉದುರಿರೋದು. ತುಂಬಾ ಚೆನ್ನಾಗಿದೆ ಇದು. ಅದು ಇಲ್ಲಿ ನಾಗರ ಪ್ರತಿಷ್ಠೆ ಮಾಡಿರೋದು ಹೇಗಿದೆ ಅಂತ ಎಷ್ಟೊಂದು ಮಾಡಿದ್ದಾರೆ. ಸಾವಿರಾರು ಅಂತಲೇ ಹೇಳಬೇಕು. ಮನಸ್ಸು ಶುಚಿ ಇರಲು ಮಂದಿರ ಬೇಕು, ಮಂದಿರ ಶುಚಿ ಇರಲು ಮನುಜ ನೀ ಮನಸ್ಸು ಮಾಡಬೇಕು.
ಅಲ್ಲಿ ಶ್ರೀ ಸಾಕ್ಷಿ ಮಹಾಗಣಪತಿ ದೇವಸ್ಥಾನ. ಇಲ್ಲೂ ನೋಡಿ ಇಷ್ಟು ನಾಗರ ಪ್ರತಿಷ್ಠೆ ಮಾಡಿರೋದ್ರಲ್ಲಿ. ನಮ್ಮ ಅಜ್ಜಯ್ ಬ್ಯಾಗಲ್ಲಿ ಪೂಜೆ ಸಾಮಾನು ಇಟ್ಕೊಂಡಿದ್ದ. ಆಗಲೇ ಈ ಕೋತಿಗೆ ಕೈ ಹಾಕಿ ಇನ್ನೇನು ಓಪನ್ ಮಾಡ್ತಾ ಇತ್ತು ಗೊತ್ತಾ ಬ್ಯಾಗ್ನ. ನೋಡಿ ಅಲ್ಲಿ ಕೂತಿದೆ ಅಲ್ಲ ಅದೇನೆ ಮಂಕಿ ಮ್ಯಾಜಿಕ್. ಇಲ್ಲಿ ನಡ್ಕೊಂಬರ್ದ್ರೆ ತುಂಬ ಪ್ರಶಾಂತವಾಗಿದೆ. ಗಾಳಿ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಎಲ್ಲ ಹೇಗಿದೆ ಅಂತ. ನಾಗರ ಪ್ರತಿಷ್ಠೆ ಮಾಡಿದವರು ಆ ಕಲ್ಲು ಆ ಜಾಗದಲ್ಲಿರುತ್ತೆ. ಅಲ್ಲಿ ಅಂದರೆ ದೇವರು ಅಲ್ಲಿಗೆ ಹೋಗಿ ಪ್ರತಿ ವರ್ಷ ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. ಅಂದರೆ ನಾಗರ ಪ್ರತಿಷ್ಠೆ ಮಾಡಿದವರು. ಸೊ ನೋಡಿ ಇವಾಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಯಾವುದು ಅಂತ. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ನಮ್ಮ ಅತ್ತೆ ಅಲ್ಲಿಂದ ನೋಡ್ತಿದ್ದಾರೆ. ಇಲ್ಲಿ ನಮ್ಮ ಕಾರ್ತಿಕ್, ನನ್ನ ಆತ್ಮೀಯ ಮಗ ರೆಡ್ ಶರ್ಟಲ್ಲಿರೋದು, ನನ್ನ ದೊಡ್ಡ ಮಗ ರಕ್ಷಿತ್. ನಿಮಗೆಲ್ಲ ಗೊತ್ತೇ ಇದೆ. ನೋಡಿ ಇಲ್ಲಿ ಹೇಗೆ ಪೂಜೆ ಮಾಡಿದ್ದಾರೆ. ನೋಡಿ ನಾಗರ ಪ್ರತಿಷ್ಠೆ ಮಾಡಿದರೆ ಪ್ರತಿ ವರ್ಷ ಬಂದು ವರ್ಷಕ್ಕೆ ಒಂದು ಸಲ ಈ ಥರ ಎಲ್ಲ ಆ ಎಲೆಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮೇಲೆ ಚೆನ್ನಾಗಿ ತೊಳಿಬೇಕು ದೇವ್ರನ್ನ. ಇಲ್ಲಿ ಕಲ್ಯಾಣಿ ಇದೆ. ಸ್ವಚ್ಛ ಪರಿಸರ ನಮ್ಮ ಗುರಿ ಆಗಲಿ, ನಮ್ಮ ದೇವಾಲಯ ಎಲ್ಲರಿಗೂ ಮಾದರಿ. ಕಲ್ಯಾಣಿ ಘಾಟಿ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕಲ್ಯಾಣಿ. ಅದರ ಪಕ್ಕದಲ್ಲೇ ನಮ್ಮ ಅತ್ತೆ ಮೊಮ್ಮಕ್ಕಳ ಜೊತೆ ಕಾನ್ವರ್ಸೇಷನ್ನು. ಎಲ್ಲ ಹುಡುಗರುಗಳು, ಎಲ್ಲ ಇಂಜಿನಿಯರ್ಸ್. ವಾಹನ ಕಾಲ ಬೇಕು. ಸ್ವಲ್ಪ ಆಫ್ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಗುರುವೇ ಸರ್ವಲೋಕಾನಾಂ. ಇಲ್ಲಿದೆ ನೋಡಿ, ಇಲ್ಲೇ ವೇದ ಇದೆ ನೋಡು. 5 ನಿಮಿಷ ಬರ್ತಾರೆ ಪುರೋಹಿತರ. ಹಾಂ 5 ನಿಮಿಷದಲ್ಲಿ ಬರ್ತಾ ಇದ್ದಾರೆ ಪುರೋಹಿತರು. ಎಣ್ಣೆ ಬತ್ತಿ ಹಚ್ತೀವಲ್ಲ, ಅದು ಪಾಪ ಪುಣ್ಯ ನಿಲ್ಲಕ್ಕೆ. ಎಣ್ಣೆ ಬತ್ತಿ ಪೂರ್ತಿ ಕರೆಕ್ಟಾಗಿ ಉಳಿದ್ರೆ ಅಲ್ಲೇನು ಕಾಣಲ್ಲ, ಕಪ್ಪು ತಿರುಗಿ ಇಲ್ಲ. ಅದೇ ಥರ ನಮ್ಮ ಪಾಪ ಪುಣ್ಯ ಹೇಳ್ಬಿಟ್ಟು ಈ ದೀಪ ಹಚ್ತದೆ. ಈ ದೀಪ ನಮ್ಮ ಆತ್ಮಜ್ಯೋತಿನೇ ತೋರಿಸ್ತದೆ, ಆತ್ಮಜ್ಯೋತಿಗಳು. ಆಯಿತಾ? ಈ ಕಾಸ್ಟ್ ಎಫೆಕ್ಟ್ ಅಲ್ಲ. ನೋಡಿ ಕೋತಿನ ಚೇಸ್ ಮಾಡಿ ಡಬ್ಬ 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 ಅಂತ ಕೋತಿ ಚೇಸ್ ಮಾಡೋದಕ್ಕೆ ಡಬ್ಬ ನೋಡಿ ಇಟ್ಕೊಂಡ್ರಲ್ಲಿ ಇಲ್ಲಿ. ದೇವ್ರ ದರ್ಶನ ಪೂಜೆ ಎಲ್ಲ ಆದಮೇಲೆ ಇವಾಗ ಬನ್ನಿ ಗೋಶಾಲೆಗೆ ಹೋಗೋಣ. ಘಾಟಿಯಿಂದ ತುಂಬಾ ಹತ್ತಿರದಲ್ಲೇ ಇದೆ. ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನಮಗೆ. ಇವಾಗ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಹಸುಗೆ ಊಟ ಕೊಡೋದಕ್ಕೆ ಹೆಂಗೆ ತಗೊಂಡ್ಬಂದಿದ್ದಾರೆ.
ಇಲ್ಲಿ ನೋಡ್ರಿ, ಇದು ನುಗ್ತಾ ಇರೋದು ನೋಡಿ ಇಲ್ಲಿ. That is huge. ಅಯ್ಯೋ. ಇದು ಮಾಧವ ಸೃಷ್ಟಿ ಗೋ ಶಾಲೆ ನೋಡಿ. ಇಲ್ಲಿ ಸುಮಾರು ಗೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಒಳಗಡೆ. ಸುಮಾರು ಬ್ಲಾಗ್ಸ್ ಎಲ್ಲ ತೋರಿಸಿದ್ದೀವಿ, ಆದರೂ ಇವಾಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಸೋಪು, ಸುಮಾರು ಸೋಪ್ಸು, ಆಯಿಲ್ಸು, ಹೇರ್ ಕೇರ್ ಪ್ರಾಡಕ್ಟ್ಸು. ಇಲ್ಲೇನೋ ಪಾಪ್ಕಾರ್ನ್ ಬೇರೆ ಇಟ್ಟಿದ್ದಾರೆ. ಇದೇನು ಕೇಳಬೇಕೇನು ಅಂತ. ನೆಲ್ಲಿಕಾಯಿ ಮರಬ್ಬ, ಅಗ್ನಿಹೋತ್ರ ಧೂಪ, ಪಂಚಗವ್ಯ, ಅಭ್ಯಾಂಗ ತೈಲ, ಸ್ನಾನ ಮಾಡೋ ತೈಲ. ಇಲ್ಲಿ ವಿಭೂತಿ ಎಲ್ಲ ಇದೆ. ವಿಭೂತಿ, ಪೇನ್ ಕಿಲ್ಲಿಂಗ್ ಕ್ರೀಮ್ಸು, ಗಣೇಶ, ಆಮೇಲೆ ಪೌಡರ್ಸ್ ಎಲ್ಲ ಇದೆ. ಏನು ಪೌಡರ್ ಅದು? ಗೋಮಯ ಪೌಡರ್ ನೋಡಿ. ಇಲ್ಲಿ ತುಪ್ಪ ಇದೆ. ಅಲ್ಲ ಅವ್ರು ಕೂಡ ಇನ್ನೆಲ್ಲರ ಹೋಗಿದ್ದಾರಾ? ಮೇಲ್ಗಡೆ ಇನ್ನೊಂದು ಅಶ್ವತ್ಥ. ತಿಂಡಿಗೆ ಘಾಟಿ ಹತ್ರ ಒಬ್ಬರಿಗೆ ಆರ್ಡ್ರ್ ಕೊಟ್ಟಿದ್ವಿ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಕೊಡೋದಕ್ಕೆ. ಸೊ ಗಾಡಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಮರದ ಕೆಳಗಡೆ ಒಂದು ನೆರಳಿರೋ ಜಾಗದಲ್ಲಿ ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನ ಎಲ್ಲರೂ ತೊಗೊಂಡ್ವಿ. ಆ ಕ್ಲಿಪ್ ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತೋದೆ, ತುಂಬ ಹಶ್ವಾಗಿ ಹೋಗ್ಬಿಟ್ಟಿತ್ತು. ಲಂಚ್ ಟೈಮು ಎಲ್ಲಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಗಾಡಿ ನಿಲ್ಸಿದ್ದೀವಿ. ಇಲ್ಲಿ ಏನು ಬ್ಯೂಟಿಫುಲ್ ಆಗಿದೆ. ಓ, 1K ಹೇಗೆ? 1K ಇದು 750, ಇದು 950. 750, 950. ಇವಾಗಲೂ ಕುಟ್ಟೋರು ಇದ್ದಾರಾ? ಕುಟ್ತಾರಾ? ಓ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇಡ್ತೀರಿ? ಇದು ನಮ್ಮ ಅಂಗಡಿ ಇದೆ. ಅಂಗಡಿ ಇದೆಯಾ? 24 ಅವರ್ಸಾ? ಬುಟ್ಟಿಗಳೆಲ್ಲ ಇದೆಯಲ್ಲ ಅಲ್ಲಿ? 24 ಅವರ್ಸು ಇರುತ್ತೆ. ಆಮೇಲೆ ಇವೆಲ್ಲ ಕಬ್ಬಿಣದ್ದಾ? ಎಷ್ಟು ತುರಿದಿರೋದು ಅದಾ? ಈಳ್ಗೆ ಮಣೆ, ಕಾವಲಿ, ಪುಟ್ಟು, ಅಳಿಗುಳಿ ಮನೆ. ಓ, ಅಳಿಗುಳಿ ಮನೆ. ರಕ್ಷಿತ್ ನೋಡು, ಇಲ್ಲಿಗೆ ಅಳಿಗುಳಿ ಮನೆ ಅಲ್ಲಿ ನೋಡಲಿ, ನೋಡು ಇದೆಯಾ? ಮಣ್ಕಾಲ ಹಾಂ, ದೋಸೆ ಎಲ್ಲ ಮಾಡ್ತಾರಲ್ಲ, ಅದು ಇದು ಚೆನ್ನಾಗಿ ಬರುತ್ತೆ. ಈ ದೋಸೆ ಗೊತ್ತಾ, ಇದು ನಮ್ಮ ಮನೆಯಲ್ಲಿದೆ. ಈ ಕಾವಲಿನಲ್ಲಿ ಮಾಡಿದ್ರೆ ತುಂಬ ಕ್ರಿಸ್ಪಿ ಬರುತ್ತೆ. ಅದರ ಸೈಜು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿ ಹೋಟೆಲ್ ಥರ ದೋಸೆ. ಏನು ಮಾಡಬೇಕು? ಸೀಸನ್ ಮಾಡಬೇಕಲ್ಲ ಈ ಥರ. ಹಾಂ, ವಾಶ್ ಮಾಡ್ಕೊಂಡು ಮತ್ತೆ ಏನು ಎಣ್ಣೆ ಹಚ್ಚಬೇಕು? ಕಡಲೆಕಾಯಿ ಎಣ್ಣೆ. ಎಷ್ಟಿದು? 180. ಇದು ಇದಲ್ಲ, ಇದು ಕೆತ್ತದು. ಹಾಂ, ಕಸ ಎಳೆಯೋದು. ಕಸ ಕಸ ಅಲ್ಲ, ಹಾಂ, ಬೀಜ ಹಾಕ್ತಾರೆ. ನೀಲಗಿರಿ ತರಗು ಅದನ್ನು ನೀರು ಕಾಯಿಸಿ. ಹೌದಾ? ರೀ ನೋಡ್ರಿ, ನಂಗೆ ಇದನ್ನು ಕೊಡಿಸ್ರಿ ಇಲ್ಲಿ. ಅದೊಂದು ಆಮೇಲೆ ಇದೊಂದು ಇದು ಇಲ್ಲ, ಈ ಥರ ಚೆನ್ನಾಗಿ ಹಿಂಗೆ ನೋಡಿ, ಹಿಂಗೆ ಇಲ್ಲ, ಈ ಶೇಪ್ ಇಲ್ಲ. ಅವ್ರದ್ದು ಅಂಗಡಿ ಇದೆ, ಬುಟ್ಟಿ ಇರೋದು. ಎಷ್ಟು ಚೆನ್ನಾಗಿರೋ ತರಕಾರಿಗಳು ನೋಡಿ. ಕಬ್ಬಿನ ಜಲ್ಲೆಗಳು, ಕಬ್ಬಿನ ಜ್ಯೂಸು, ಎಷ್ಟು ಥರ ತರಕಾರಿಗಳು, ಹಲಸಿನಣ್ಣು ಎಲ್ಲ ಇದೆ. ಓ, ಕ್ಯಾಪ್ಸಿಕಮ್, ದೊಣ್ಣಮೆಣಸಿನ್ಕಾಯಿ, ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ತರಕಾರಿ ಇಲ್ಲಿ. ಸಪೋಟ ಬೇರೆ ಬೆಳೆದಿದೆ. ಹಾಂ, ಹೌದಾ? ಹೋಗ್ಬಿಟ್ಟು ಬರ್ತೀನಲ್ಲ ಅಂಗಡಿ ನೋಡ್ಕೊಂಡು. ಈ ತೆಂಗಿನಕಾಯಿ ಸುಲಿಯೋದು ಇವೆಲ್ಲ, ಅಲ್ಲೂ ತರಕಾರಿಗಳೆಲ್ಲ ಇಟ್ಟಿದ್ದಾರೆ. ಈ ವೈರ್ ಬುಟ್ಟಿಗಳು, ಈ ಅಂಗಡಿಲಿ ಒಳಗಡೆ ಬಂದರೆ ಸುಮಾರು ಸಾಮಾನುಗಳಿದೆ. ಇಲ್ಲಿ ಇನ್ನೂ ಜಾಸ್ತಿ ಇದೆ. ಇಲ್ಲಿ ಬೋನ್ ಕೂಡ ಇಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ
ಬಾಂಡ್ಲೆಗಳು ತುಂಬ ಚೆನ್ನಾಗಿದೆ. ಪುಟ್ಟ ಪುಟ್ಟ ಕಬ್ಬಿಣದ್ದ ಬಾಂಡ್ಲೆ. ಬುಟ್ಟಿ ಯಾರು ಮಾಡೋದು? ಮಾಡೋರು ತಂದ್ಕೊಡ್ತಾರಾ? ಹಾಕ್ತಾರಾ? ಎಷ್ಟು ಈ ಬಾಂಡ್ಲೆ ಎಲ್ಲ? ಅಂಗಡಿ ಹೆಸರೇನು? ನಾವು ಅಂಗಡಿಗೆ ಹೆಸರೇನಿಲ್ವಾ? ಈ ಬುಟ್ಟಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹ್ಞೂ. ಎಷ್ಟು ಈ ಬುಟ್ಟಿ ಎಲ್ಲ? ಹೌದಾ? ಯಾವ ಕಾವಲಿರಿ ಇದು? ಹಾಂ, ಕ್ಯಾಸ್ಟ್ ಐರನ್ನಾ ಇದು? ಇದು ಕ್ಯಾಸ್ಟಿಂಗ್ ಐರನ್ ಐತೆ, ನಾರ್ಮಲ್ ಐರನ್ ಐತೆ, ಎಲ್ಲ ಸೀಲಿಂಗ್ ಆಗಿದೆ. ನೋಡಿ ಚಿಕ್ಕ ಚಿಕ್ಕ ಒನಕೆ. ಹೌದು ಸರ್. ಎಷ್ಟದು? ಮೇಡಮ್ 350 ರೂಪಾಯಿ, 400 ರೂಪಾಯಿ ಮೇಡಮ್. ದೊಡ್ಡದು ಐತೆ 600 ರೂಪಾಯಿ ಐತೆ, 850. ನೀವು ಇದರಲ್ಲೇ ಕುಟ್ಟದ ಇದನ್ನ? ಈ ಯಾವ್ದಕ್ಕೆ ಕುಟ್ಟಕ್ಕಾಗತ್ತೆ ಇದು? ಚಟ್ನಿ ಕುಟ್ಟಕ್ಕಾಗುತ್ತೆ, ಏನಾರ ಇದು ಕಜ್ಜಾಯ ಕಕ್ಕಿ ಕುಟ್ಟಕ್ಕಾಗುತ್ತೆ. ಒಳಕಲ್ಲಿ ಇರಬೇಕು. ಅದೇ ನಾವು ರುಬ್ತೀವಲ್ಲ ಅದರಲ್ಲೇನೆ ಫಸ್ಟ್. ಆಮೇಲೆ ಮುಂಚೆ ಕೆಳಗಡೆ ಹಾಕೊಂತಾರೆ ಇಲ್ಲ ಆ ಥರದ್ದು. ಅಲ್ಲ ಇದಿದೆಯಾ? ನೀವು ಇಲ್ಲಿ ಹಾಕಿದ್ದೀರಲ್ಲ ಈ ಥರದ್ದು ಇದೆಯಾ? ನಾವು ದಿಷ್ಟಿಗೆ ಹಾಕ್ತೀವಿ. ಇವಾಗ ಊಟಕ್ಕೆ ಕೋಟೇಶ್ವರಂಗೆ ಎಂಟರ್ ಆಗ್ತಾ ಇದ್ದೀವಿ. ತುಂಬಾ ಬ್ಯೂಟಿಫುಲ್ ಆ್ಯಂಬಿಯನ್ಸು. ಬನ್ನಿ ಒಳಗಡೆ ಹೋಗೋಣ. ತುಂಬ ಹಚ್ಚ ಹಸಿರಾಗಿದೆ ಮತ್ತು ಲ್ಯಾಂಡ್ಸ್ಕೇಪಿಂಗ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಐಸ್ नहीं होना चाहिए. ಒಂದಕ್ಕೆ ನನಗೆ ಶುಗರ್ ಪ್ಲಸ್ ಸ್ವಲ್ಪ ಸಾಲ್ಟ್ ಇರಲಿ ನನಗೆ. नो शुगर नो आइस. दो में नो शुगर नो आइस बना दीजिएगा. थोड़ा बोल रहे हैं फुल चलेगा, उतना चलेगा. आइस नहीं चाहिए. और एक में थोड़ा सा शुगर, थोड़ा सा नमक, नमक. काला नमक. ये साउथ इंडियन मील में क्या देते हैं? साउथ इंडियन मील में व्हाइट राइस, अक्की रोटी, दाल पप्पू, रसम, सांभर, बलिया, पायसम. पूरी हो गया. अक्की रोटी या पूरी? अक्की रोटी अथवा पूरी. पूरी पूरी है. 3 साउथ इंडियन मील्स दे दीजिए. नहीं अक्की रोटी ना, एक में अक्की रोटी और बाकी 2 में पूरी दे दीजिए. हाँ वो भी हमारा ड्राइवर बैठा है. हाँ बोलो अक्की रोटी बोलो. ಇಡ್ಲಿ ಚಟ್ನಿ ಅದಕ್ಕೆ ಇಷ್ಟು ವೆರೈಟೀಸ್ ಫುಡ್ಡು. ಇದು ಅಕ್ಕಿ ರೊಟ್ಟಿ, लाइट शुगर लाइट सॉल्ट उनके लिए ಶುಗರ್ ಆ್ಯಂಡ್ ಸಾಲ್ಟ್. जो बिना मौसम्बी शुगर बिना जूस. सॉल्ट. ಪೂರಿ, ಚಟ್ನಿ, ಸಾಗು, ಸಾಂಬಾರ್ ಎಲ್ಲ ಇದೆ. ಇದರಲ್ಲಿ ಚಟ್ನಿ ಪುಡಿ, ಮಳಗಾಯಿ ಪುಡಿ, ಇಲ್ಲಿ ಉಪ್ಪಿನಕಾಯಿ. ಅವ್ರ ಟೇಬಲಲ್ಲಿ ಏನು ತಿಂತಿದ್ದಾರೆ ಒಂದು ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ವಿಚಾರಿಸ್ತಾ ಇದ್ದಾರೆ. ಪನ್ನೀರ್, ಸೂಪ್ ಎಲ್ಲ ತೊಗೊಂಡಿದ್ದಾರೆ. ಅಲ್ಲ ಕಾಯಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.
మగరి గజా సరి మగరి రి మ పని ద ప మ పని సరి మగరి సని ద ప మగరి మ ప ప మ మ ప ప ప మ ప సని ద ప మగరి గసా రి మ ప ప ప మ మ ప ప ప మ ప సని ద ప మగరి గసా ని సరి మగరి రి మ పని ద ప మ పని సరి మగరి సని ద ప మగరి మ ప ప ప మ మ ప ప ప మ పని ద ప మగరి సా దిమ్ దిమ్ నన దిమ్ దిమ్ నన ధన దమ్ నన దిమ్ దిమ్ నన దిమ్ దిమ్ నన ధన దమ్ నన